ಇಡೀ ಏನು ಫಿಲಂ ಇಂಡಸ್ಟ್ರಿ ಅಂತಂದರೆ ಚಿತ್ರೋದ್ಯಮವೇ ತಲೆ ತಗ್ಗಿಸುವಂತಹ ಒಂದು ಹೀನಾಯ ಕೃತ್ಯವನ್ನು ನಡೆದು ಹೋಗಿದೆ. ಯಾವ ರೀತಿಯಾಗಿ ಆ ವಿಡಿಯೋ ಲೀಕ್ ಆಯಿತು ಮತ್ತು ಆ ಯುವತಿ ಯಾರು? ನಮ್ಮೂರು ಟಾಕ್ಸ್ಗೆ ಸ್ವಾಗತ. ನಾನು ಮಂಜುನಾಥ್. ವೀಕ್ಷಕರೇ, ಕಳೆದ 2 ದಿನಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಸುದ್ದಿಯನ್ನು ನೀವು ನೋಡಿರ್ತೀರ. ಸಾಕಷ್ಟು ವೈರಲ್ ಆಗ್ತಾ ಇದೆ, ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಾನು ಇನ್ನೊಮ್ಮೆ ಅದರ ಬಗ್ಗೆ ನಿಮಗೆ ಸ್ಪಷ್ಟನೆ ಕೊಡೋದಕ್ಕೆ ಬಂದಿದ್ದೇನೆ. ಯಾವ ರೀತಿಯಾಗಿ ಆ ವಿಡಿಯೋ ಲೀಕ್ ಆಯಿತು ಮತ್ತು ಆ ಯುವತಿ ಯಾರು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಕೊನೆಯವರೆಗೂ ಈ ಒಂದು ವಿಡಿಯೋ ನೋಡಿ. ಈ ವಿಡಿಯೋ ನೋಡುವ ಮುನ್ನ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಹೌದು ವೀಕ್ಷಕರೇ, ಇಡೀ ಈ ಒಂದು ವಿಷಯ ಏನು ಈಗ ಚರ್ಚೆ ಆಗ್ತಾ ಇದೆ, ಇಡೀ ಏನು ಫಿಲಂ ಇಂಡಸ್ಟ್ರಿ ಅಂತಂದರೆ ಚಿತ್ರೋದ್ಯಮವೇ ತಲೆ ತಗ್ಗಿಸುವಂತಹ ಒಂದು ಹೀನಾಯ ಕೃತ್ಯವನ್ನು ನಡೆದು ಹೋಗಿದೆ. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಯಾರದೇ ಹೆಣ್ಮಕ್ಳಾಗಲಿ ಮನೆಯಿಂದ ಹೊರಗಡೆ ಬರುವಂತಹ ಪರಿಸ್ಥಿತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ವಿಡಿಯೋ ಏನು ವೈರಲ್ ಆಗಿದೆಯಲ್ಲ, ಈ ಯುವತಿ ಕಡು ಬಡ ಕುಟುಂಬದಿಂದ ಅಂತಂದರೆ ಬಂದಂಥವಳು. ರಿಯಾಲಿಟಿ ಶೋಗಳಾಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಮತ್ತೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಒಂದು 4 ಜನಕ್ಕೆ ಗುರುತಿಸಿಕೊಳ್ಳುವ ಹಾಗೆ ತನ್ನ ಹೆಸರನ್ನು ಮಾಡಿದಂಥವಳು. ಈ ಯುವತಿಗೆ ಕೇವಲ 24 ವರ್ಷ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿ, ಈ ಯುವತಿಗೆ ಕೇವಲ 24 ವರ್ಷ ಮಾತ್ರ. ಯಾಕೆ ನಾನು ಈ 24 ವರ್ಷ ಅನ್ನೋದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲಿಗೆ ನಮ್ಮ ಸಮಾಜ ಬಂದು ನಿಂತಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಹೊರಗಡೆ ಓಡಾಡಬೇಕಾದ್ರೆ ರಕ್ಷಣೆ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು, ತಮ್ಮ ಫೀಲ್ಡ್ನಲ್ಲಿ ಅವರು ತಮ್ಮದೇ ಆದ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಹೋಗಬೇಕಾದ್ರೆ ಹೆಣ್ಣು ಮಕ್ಕಳು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ತಮ್ಮ ಮಾನ ಪ್ರಾಣವನ್ನು ಅಡ ಇಟ್ಟು ಬದುಕಬೇಕಾಗುತ್ತೆ ಅನ್ನುವಂಥದ್ದು ಈ ಒಂದು ವಿಡಿಯೋದ ಮೂಲಕ ಸ್ಪಷ್ಟವಾಗುತ್ತೆ. 24 ವರ್ಷ ಅಂತ ಹೇಳಿದ್ರೆ, ಆಗ ತಾನೇ ಡಿಗ್ರಿ ಮುಗಿಸಿ ತಮ್ಮದೇನೋ ಕನಸನ್ನು ಕಟ್ಕೊಳ್ಳೋ ಸಲುವಾಗಿ ಉದ್ಯೋಗವನ್ನು ಅರಿಸಿ ಕೆಲಸಕ್ಕೆ ಬಂದಿರ್ತಾರೆ. ಸಿನಿಮಾದಲ್ಲಿ ಅವಕಾಶ ಕೊಡೋದಾಗಿ ಆಡಿಷನ್ಗೆ ಕರೆದು ಯುವತಿಯೊಬ್ಬಳನ್ನು ಬೆತ್ತಲೆ ಮಾಡಿದಂತಹ ಪ್ರಕರಣ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ. ನಿಮಗೆಲ್ಲ ಕೂಡ ಗೊತ್ತಿರೋ ಹಾಗೆ 13 ನಿಮಿಷಗಳ ಕಾಲ ಯುವತಿಯನ್ನು ಹಂತವಾಗಿ ಬಟ್ಟೆ ಬಿಚ್ಚುವ ಮೂಲಕ ಬೆತ್ತಲೆ ಮಾಡಿ ವಿಡಿಯೋ ಮಾಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಎಂಥ ಕಾಮುಕರು ಇರ್ತಾರೆ ಅಂತ ಹೇಳಿದರೆ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿಯಾಗಿ ಕೆಲಸವನ್ನು ಅರಿಸಿ ಹೋಗಬೇಕು, ಯಾವ ರೀತಿ ವೇದಿಕೆಯನ್ನು ಪ್ಲಾಟ್ಫಾರ್ಮ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ನಾವು ಮುಖ್ಯವಾಗಿ ಗಮನಿಸಬೇಕು ಅಂತ ಹೇಳಿದ್ರೆ, ತನ್ನ ಒಂದು ಕನಸನ್ನು ಕಟ್ಕೊಳ್ಳೋ ಸಲುವಾಗಿ ಯುವತಿ ಬಟ್ಟೆ ಬಿಚ್ಚಿದ್ದಾಳೆ ಅಂತ ಹೇಳಿದ್ರೆ, ಅವಳ ಒಂದು ವೃತ್ತಿಯ ಮೇಲೆ ಎಷ್ಟೊಂದು ಅವಳಿಗೆ ಆಸೆ ಇತ್ತು ಮತ್ತು ಅವಳು ಯಾವ ರೀತಿಯಾಗಿ ಚಿತ್ರೋದ್ಯಮದಲ್ಲಿ ನಾನು ತೊಡಗಬೇಕು ಅನ್ನುವಂಥದ್ದು ಆಸೆ ಇಟ್ಕೊಂಡಿದ್ಲು ಅನ್ನೋದನ್ನು ನೀವೆಲ್ಲ ಕೂಡ ಗಮನಿಸಬೇಕಾಗುತ್ತೆ. ಇಂಥವರನ್ನು ಮಿಸ್ಯೂಸ್ ಮಾಡಿಕೊಂಡು, ಇಂಥವರನ್ನು ದುರ್ಬಳಕೆ ಮಾಡಿಕೊಂಡು ಈ ನಾಲಾಯಕರು ಏನಂತಂದರೆ ಅಲ್ಲಿ ಅವಳನ್ನು ಬಟ್ಟೆ ಬಿಚ್ಚಿದ್ದಾರೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಒಂದು ಸಿನಿಮಾದ ಆಡಿಷನ್ ಇರುತ್ತೆ. ಸಿನಿಮಾದ ಆಡಿಷನ್ಗೆ ಯುವತಿಯನ್ನು ಕರೆಸಿರ್ತಾರೆ ಅಂತ ಹೇಳಿದ್ರೆ, ಆನ್ಲೈನ್ ಮೂಲಕ ಅವಳನ್ನು ಆಡಿಷನ್ ಮಾಡ್ತಾ ಇರ್ತಾರೆ. ಆಡಿಷನ್ಗೆ ಕರೆದಂಥ ಕಾಮುಕರು, ನೀಚರು ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಯುವತಿಗೆ ಮೊದಲಿಗೆ ಆ್ಯಕ್ಟ್ ಮಾಡೋದಕ್ಕೆ ಹೇಳ್ತಾರೆ. ನೀವು ಸಂಪೂರ್ಣವಾಗಿ 13 ನಿಮಿಷದ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಯಾವ ರೀತಿಯಾಗಿ ಬಟ್ಟೆ ಬಿಚ್ಚಿದ್ದಾರೆ ಅನ್ನುವಂಥದ್ದು. ಮೊದಲಿಗೆ ಆ್ಯಕ್ಟ್ ಮಾಡೋದಕ್ಕೆ ಹೇಳ್ತಾರೆ. ನಾರ್ಮಲ್ ಆಗಿ 24 ವರ್ಷದ ಏನು ಯುವತಿ ಇರ್ತಾಳೆ, ಆ್ಯಕ್ಟ್ ಮಾಡಿದ ನಂತರ ಹಂತವಾಗಿ ಮೇಲಿಂದ ಕೆಳಗಿನವರೆಗೂ ಸಂಪೂರ್ಣವಾಗಿ ಬಟ್ಟೆ ಬಿಚ್ಚಿ ಅವಳನ್ನು ಬೆತ್ತಲೆಗೊಳಿಸ್ತಾರೆ. ರೆಕಾರ್ಡ್ ಆಗಿರುತ್ತೆ. ಬರೋಬ್ಬರಿ 13 ನಿಮಿಷ 30 ಸೆಕೆಂಡ್ಗಳ ಕಾಲ ರೆಕಾರ್ಡನ್ನು ಮಾಡಿಟ್ಕೊಂಡ ಕಾಮುಕರು ಅದನ್ನು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಇದರಿಂದ ನಮಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕಾಗಿರೋದು ಅಂತ ಹೇಳಿದ್ರೆ, ಇಂಥ ಕಾಮುಕರು, ನೀಚರು ಎಲ್ಲೆಲ್ಲಿ ಇರ್ತಾರೋ ಅಂಥವರನ್ನು ಸಾಕಷ್ಟು ಬಾರಿ ನಾವು ಹೇಳ್ತಾ ಇರ್ತೀವಿ, ಗುಂಡಿಕ್ಕಿ ಕೊಲ್ಲಬೇಕು, ಅದನ್ನು ಮಾಡಬೇಕು ಅಂತ. ಅವ್ರನ್ನ ಗುಂಡಿಕ್ಕಿ ಕೊಲ್ಲುವ ಮುನ್ನ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ, ನಮ್ಮ ವೃತ್ತಿಯಲ್ಲಿ ನಾವು ಪಳಗಬೇಕಾದ್ರೂ ಕೂಡ ನಾವು ಸ್ವಲ್ಪ ಜಾಗೃತರಾಗಿರಬೇಕು. ಇನ್ನೂ ಕೆಲವು ಜನರು ಹೇಳ್ತಾ ಇರುವಂಥದ್ದು, AI ಮೂಲಕ ಅಂತಂದರೆ ಎಡಿಟ್ ಮಾಡಿದ್ದಾರೆ, ಯಾವುದೇ ರೀತಿಯಾದ ಅಲ್ಲಿ ಬಟ್ಟೆ ಬಿಚ್ಚಿಸುವಂತಹ ಕೆಲಸ ನಡೆದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದು ಏನೇ ಇರಲಿ, AI ಮೂಲಕ ಎಡಿಟ್ ಆಗಿದ್ದರೂ ಕೂಡ ಅದು ಯಾವನು ಮಾಡಿರ್ತಾನೋ ಅಂಥವನಿಗೆ ಅಂತಂದರೆ ಶಿಕ್ಷೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಬೇರೆಯವರ ಮನೆ ಹೆಣ್ಣು ಮಕ್ಕಳಂದರೆ ಅಷ್ಟು ಕೇವಲವಾಗಿ ನೋಡುವಂತಹ ಒಂದು ಪರಿಸ್ಥಿತಿಗೆ ನಮ್ಮ ಮನುಕುಲ ಬಂತ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಅಂತಂದರೆ ಅಪಮಾನ ಮಾಡಬಾರ್ದು ಅನ್ನುವಂಥದ್ದು. ನಮ್ಮ ಭಾರತೀಯ ನೆಲದಲ್ಲಿ ಹೆಣ್ಣಿಗೆ ದೇವರ ಸ್ಥಾನವನ್ನು ಕೊಟ್ಟಂಥವ್ರು ನಾವು. ಹಾಗಾಗಿ ಯಾವುದೇ ವಿಡಿಯೋಗಳು ಎಡಿಟ್ ಮಾಡೋದಾಗಿರಬಹುದು, ಅಥವಾ ಈ ಥರ ಒಂದು ಕೆಲಸ ಕೊಡೋದಾಗಿ, ಅಥವಾ ಇನ್ನೊಂದೇನೋ ಅವಕಾಶ ಕೊಡೋದಾಗಿ ಹೆಣ್ಣು ಮಕ್ಕಳನ್ನು ಮಿಸ್ಯೂಸ್
ಮಾಡುವಂಥದ್ದು ನಿಜಕ್ಕೂ ಕೂಡ ಅಪರಾಧ. ಈ ಯುವತಿ ಬೇರೆ ಯಾರು ಅಲ್ಲ, ತಮಿಳುನಾಡಿನ ಒಂದು ರಿಯಾಲಿಟಿ ಶೋಗಳಲ್ಲಿ ಆಗಿರ್ಬೋದು, ಸಣ್ಣ ಸಣ್ಣ ಕಿರುತೆರೆ ಚಿತ್ರಗಳನ್ನು ಮಾಡೋದಾಗಿರ್ಬೋದು, ಸೀರಿಯಲ್ಗಳನ್ನು ಮಾಡೋದಾಗಿರ್ಬೋದು, ಅಲ್ಲೆಲ್ಲವೂ ಕೂಡ ಅಂತಂದರೆ ತನ್ನ ಸಣ್ಣ ವಯಸ್ಸಿನಲ್ಲಿ ಅಂದರೆ ಸುಮಾರು ಒಂದು 20-21ನೇ ವಯಸ್ಸಿಗೆ, ಕಾಲೇಜಿನ ವಯಸ್ಸಿನಲ್ಲಿ ಅಂತಂದರೆ ಸಿನಿಮಾಗಳನ್ನು ಮಾಡುವ ಮೂಲಕ ತನ್ನ ಒಂದು ಟ್ಯಾಲೆಂಟನ್ನು ತೋರಿಸ್ಕೊಂಡು ಬೆಳೆದು ಬಂದಂಥ ಯುವತಿ ಈ ರೀತಿಯಾಗಿ ಅಂತಂದರೆ ಯಾರೇ ಆಗಿರ್ಬೋದು, ಇವತ್ತು ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ಬೇರೆ ಯಾವುದೇ ಇಂಡಸ್ಟ್ರಿ ಆಗಿರ್ಬೋದು, ನೀವು ಎಲ್ಲಿಗೆ ಹೋದರೂ ಕೂಡ ಒಂದು ಚೂರು ಯಾಮಾರಿದ್ರು ಕೂಡ ಈ ರೀತಿಯಾಗಿ ಸಮಾಜದ ಮುಂದೆ ನೀವು ಬೆತ್ತಲಾಗಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಕಲಾವಿದರು ಅಂತ ಹೇಳಿದ್ರೆ ನಾವು ತುಂಬ ಗೌರವದಿಂದ ಕಾಣ್ತೇವೆ. ಕಲಾವಿದರನ್ನ ನಾವು ಸ್ಕ್ರೀನ್ ಮೇಲೆ ಕಂಡಾಗ ನಮಗೆ ದೇವರ ರೀತಿಯಲ್ಲಿ ಕಾಣಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಒಂದು ಕಲೆಯನ್ನು ತನ್ನ ಟ್ಯಾಲೆಂಟನ್ನು ಪ್ರದರ್ಶನ ಮಾಡ್ತಾನೆ ಅಂತ ಹೇಳಿದ್ರೆ ಆತ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋದಕ್ಕೆ ಬಂದಿರ್ತಾನೆ, ಹಾಗೂ ಆತನಿಂದ ಸಾಕಷ್ಟು ಜನ ಸ್ಫೂರ್ತಿದಾಯಕರಾಗ್ತಾರೆ. ಹೀಗಾಗಿ ಕಲಾವಿದರನ್ನು ನಾವು ದೇವರು ಅಂತ ಕರಿತೀವಿ. ದಯಮಾಡಿ ಕಲಾವಿದರು ಕೂಡ, ಅದರಲ್ಲೂ ಕೂಡ ಯುವತಿಯರು ಅಂತಂದರೆ ಈ ಒಂದು ಯುವಕರು ಕೂಡ ಮಹಿಳೆಯರ ಆಸೆಗೆ ಬಿದ್ದು ಬೆತ್ತಲಾಗೋದು ಬೇಡ, ಮಹಿಳೆಯರು ಕೂಡ ಅವಕಾಶದ ಆಸೆಗೆ ಬಿದ್ದು ಬೆತ್ತಲಾಗೋದು ಬೇಡ ಅನ್ನುವಂಥದ್ದು ನಮ್ಮ ಒಂದು ನಮ್ಮ ಒಂದು ಈ ಒಂದು ಚಾನಲ್ನ ಮೂಲಕ ನಾವು ಸಂದೇಶ ಕೊಡ್ತಾ ಇರುವಂಥದ್ದು. ನಮ್ಮ ಉದ್ದೇಶವೂ ಅಷ್ಟೇ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಆ ಯುವತಿ ಎಲ್ಲೂ ದೂರನ್ನು ದಾಖಲು ಮಾಡಿಲ್ಲ, ಇದುವರೆಗೂ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ ಅನ್ನುವಂತಹ ಒಂದು ಮಾಹಿತಿ ಇರುವಂಥದ್ದು. ಒಂದು ವೇಳೆ ಆ ಯುವತಿ ಬಟ್ಟೆ ಬಿಚ್ಚಿಲ್ಲ ಅನ್ನೋದೇ ಆದರೆ AI ನಿಂದ ಎಡಿಟ್ ಆಗಿದ್ದೆ ಆದರೆ, ಅಥವಾ ಇನ್ಯಾವುದೋ ತಂತ್ರಜ್ಞಾನದ ಮೂಲಕ ಅವಳ ಒಂದು ಫೇಸನ್ನು ಅಲ್ಲಿ ಅಟ್ಯಾಚ್ ಮಾಡಿ ಬೆತ್ತಲುಗೊಳಿಸಿರುವ ವಿಡಿಯೋನ ವೈರಲ್ ಮಾಡಿದ್ದೆ ಆದರೆ ಅವ್ರು ಯಾರೇ ಇದ್ದರೂ ಕೂಡ ಅಂಥವ್ರ ವಿರುದ್ಧ ಕಾನೂನು ಕ್ರಮ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ. ಹಾಗೆ ಚಿತ್ರೋದ್ಯಮದಲ್ಲಿ ನೀವು ಕೂಡ ಒಂದು ಬಾರಿ ಯಾಮಾರುವ ಮುನ್ನ, ಬೇರೆ ಇನ್ಯಾರೇ ಇರ್ಬೋದು, ಯಾಮಾರುವ ಮುನ್ನ ನೀವು ಕೂಡ ಎಚ್ಚರವಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ನೋಡ್ತಾ ಇರಿ ನಮ್ಮೂರು ಟಾಕ್ಸ್.